ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ ಟೈಟ್ಲ್ ಫಸ್ಟ್ ಆಟೋ ಮೇಲನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದ್ಮೇಲೆ ಸಾಂಗ್ ಸಿಟ್ ಆಗ್ಬೇಕು, ಅದಾದ್ಮೇಲೆ ಟ್ರೈಲರ್ ಟೀಸರ್, ಅದಾದ್ಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವ್ರಿಗೆ ಇರೋ ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ ನಮ್ಮಲ್ಲಿ ಏನಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ, ಚೆನ್ನಾಗಿ ದುಡ್ಡು ಆಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬು, ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗಲ್ಲಿದೆ, ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕೊಳ್ಳೋದು. ನಾನು ಹೇಳೋದೇನಂದ್ರೆ ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. ಯುಎಫ್ಒ ಕ್ಯೂಬ್ ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ ಅವ್ರು ದುಡ್ಡು ಮಾಡ್ಕೋತಾರೆ. ಆದರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ 8 ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗೆ ನೋಡ್ತಾರೆ. ಯಾರಿಗೆ ಅಷ್ಟು ಪುರ್ಸೋತಿದೆ ಸರ್? ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದ್ದೀನಿ, ನಿಮ್ಮ ಸಿನಿಮಾ ನೋಡೋ ಅಂತ ಕರ್ಮ ನಮ್ಗೇನ್ರಿ ಅಂದರು. ಅಂದರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದು ದಿವ್ಸಕ್ಕೆ ನೋಡೋಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ ಆಡಿಯನ್ಸ್ ಯಾಕೆ ಒಂದು ದಿವ್ಸಕ್ಕೆ 8 ಸಿನಿಮಾ ನೋಡಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದು 2 ದಿವಸ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. OTT ನನಗೆ ಗೊತ್ತಿರೋ ಪ್ರಕಾರ 70 to 100 ಡೇಸ್ ಆದಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸಿಗೆ ಬಂದ್ಬಿಡ್ತದೆ. ನಾವು 70 ಎಂಡ್ ಚಿಕ್ಕಣ್ಣವ್ರು ಹೇಳಿದ್ರು, ಥಿಯೇಟರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ. 100% ಹಾಗೆ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕೊಂಡಿದ್ದೀವಿ OTT. ಸರ್ ಥಿಯೇಟ್ರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನು ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ, 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದರೆ 50-50. ಥರ್ಡ್ ವೀಕ್ ಏನಾಗುತ್ತೆ, ಅವ್ರಿಗೆ 60 ಹೋಗುತ್ತೆ, ನಮಗೆ 40 ಬರುತ್ತೆ. ಏನು ಬಂದರೂ ಫಸ್ಟ್ ವೀಕಲ್ಲಿ ಬರಬೇಕು. ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದರೂ ಅದು ನಮಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕಬೇಕು ಅಂದರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ಬರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು, ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದರೆ ಇದು ದುಡ್ಡು ಹೋದ್ರೆ ಸರ್ ನಮ್ದು ಇವಾಗ ಬಂದಿದೆ, ನಮ್ದಲ್ಲ ಇಡೀ ಟೀಮ್ದು. ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮ್ಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರು ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ ಇದು ನಿಮ್ಮ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ, ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ಮ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ, ಗೆದ್ಮೇಲೆ ತಗೋತೀನಿ ಅಂತ ಹೇಳಿದ್ರೆ ಇನ್ನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನ ನಾನು ಕೊಡಬೇಕು. ಓ, ಇದು ಗೊತ್ತಿರಲಿಲ್ಲ ನಮಗೆ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ತರ ಒಂದು ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ? ಬಂದ್ರೆ ನಿಮ್ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ. ಗೆದ್ದಿದ್ದೀವಿ, ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಹೀರೋನು ಇದ್ದಾರೆ, ಹೀರೋಯಿನ್ ಇದ್ದಾರೆ, ಪ್ರೊಡ್ಯೂಸರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ. ತೊಂದರೆ ಇಲ್ಲ. ಹಂಗೇನಾದ್ರು ಆದಾಗ ಏನಾದರೂ ಅವ್ರಿಗೂ ಮನ್ಸು ಬಂದು ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ ಕಂಟಿನ್ಯೂಷನ್ ಉಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ಎಲ್ಲ ಸಿನಿಮಾಗಳು ಇದಕ್ಕಿಂತ ಜಾಸ್ತಿ ಹಿಟ್ ಆಗ್ಲಿ, ಇಂಡಸ್ಟ್ರಿಗೆ ನಿಮ್ ಪ್ರೊಡಕ್ಷನ್ ಹೌಸ್ ಇಂದ ವರ್ಷಕ್ಕೆ ಒಂದು 3 ಸಿನಿಮಾ ಬರೋ ತರ ಆಗ್ಲಿ ಅಂತ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.